ವೆರಿ ಗುಡ್ ಜಬರ್ ವೆರಿ ಗುಡ್ ನೋಡಿ ಸ್ಪೀಕರ್ ಇರ್ತಾರೆ ಸಿ ತಂಡಕ್ಕೆ ನೀವು ಕೇಳ್ತೀರಿ ಎಮ್ಮೆಲೆ ಆಗಬೇಕಾದರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಎ 21, ಬಿ 30, ಸಿ 25, ಡಿ 28. ಇದು ಸಿ ತಂಡಕ್ಕೆ. ಎ 21 ವರ್ಷ, ಬಿ 30 ವರ್ಷ, ಸಿ 25 ವರ್ಷ, ಡಿ 28 ವರ್ಷ. ಕನಿಷ್ಠ ಡಿ 28 ವರ್ಷ. ಪಾಸ್ ಎಷ್ಟು? ಪಾಸ್ ಸರಿಯಾಗಿ ನೀರು ತಪ್ಪಿಟ್ಟಿರಲಿಲ್ಲ ನೋಡಿ. ಎಮ್ಎಲ್ಎ ಆಗಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಎ 21 ವರ್ಷ, ಬಿ 30 ವರ್ಷ, ಸಿ 25 ವರ್ಷ, ಡಿ 28 ವರ್ಷ. ಪಾಸ್ ನೆಕ್ಸ್ಟ್ 25 ವರ್ಷ. ವೆರಿ ಗುಡ್ ಇದು ಪಾಸ್ ಆದಂತ ಪ್ರಶ್ನೆಗೆ ಈ ತಂಡ ಉತ್ತರ ನೀಡಿದರೆ ಅವರಿಗೆ 5 ಅಂಕಗಳು. ಮುಂದಿನ ಪ್ರಶ್ನೆ ಈ ತಂಡಕ್ಕೆ ನೇರವಾದ ಪ್ರಶ್ನೆ. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಎಂಬುವ ಯಾವ ಮುಂದಿನ ಪರೀಕ್ಷೆಗಳಿಗೆ ಉದ್ಯೋಗ ಸರ್ಕಾರಿ ಉದ್ಯೋಗ ಪಡೆಯಬೇಕಂದ್ರೆ ಸ್ಪರ್ಧಾತ್ಮಕ ಪ್ರಶ್ನೆಗಳನ್ನ ಹೇಗೆ ಉತ್ತರ ಬರೆಯಬೇಕು, ಪರೀಕ್ಷೆಗಳನ್ನ ಬರೆಯುವಾಗ ಯಾವ ರೀತಿ ಅಭ್ಯಾಸ ಮಾಡಬೇಕಂತ ಹೇಳಿ ಇದೇ ಶಾಲಾ ಹಂತದಿಂದ ನಾವು ರೂಢಿಯನ್ನ ಮಾಡ್ಕೋತಾ ಮುಂದೆ ಸಾಗಿದರೆ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು. ನಿರಂತರ ಅಭ್ಯಾಸ ಮಾಡಬೇಕು ಹಾಗೂ ದೇಶ ವಿದೇಶದ ಎಲ್ಲಾ ರೀತಿಯ ಬೆಳವಣಿಗೆಗಳ ಬಗ್ಗೆ ತಿಳುವಳಿಕೆ ಹೊಂದಿರಬೇಕು. ಗಣಿತ, ಭೂಗೋಳ ಹಾಗೂ ಸಮಾಜ ವಿಜ್ಞಾನ, ವಿಜ್ಞಾನ ವಿಷಯಗಳು, ಪರಿಸರ ಅವುಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಏನ್ ಮಾಡಬೇಕು, ಶಾಲಾ ಹಂತದಿಂದ ನಾವು ಸರಿಯಾಗಿ ತಯಾರಿಯನ್ನು ಮಾಡ್ಕೊಂಡ್ರೆ ಮುಂದೆ ನಮ್ಮ ಪದವಿ ಮುಗಿದ ಮೇಲೆ ಅಥವಾ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಕೆಲವೊಂದು ಆಡಳಿತಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕಂತೇಳಿ ಇದೇ ಹಂತದಲ್ಲಿ ನಾವೇನು ಮಾಡಬೇಕು, ರೂಢಿ ಮಾಡ್ಕೋಬೇಕು. ಆದ್ದರಿಂದ ನಮ್ಮ ನಿಲಯದಲ್ಲಿ ನಮ್ಮ ವಾರ್ಡ್ ಸಾಹೇಬರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಭಾವನೆ ಬೆಳೆಯಬೇಕು. ಹಾಗಾಗಿ 4 ತಂಡಗಳನ್ನು ಮಾಡಿದ್ದಾರೆ. ನಾವು ನಮಗೂ ವಿಶೇಷ ಆಹ್ವಾನ ಕೊಟ್ಟು ಕಳಿಸಿದ್ದಾರೆ. ಸರಿಯಾಗಿ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಗೆಲುವನ್ನ ಸಾಧಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ತೀವಿ.